ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು 5:30ಗೆ ಎದ್ದೆ. 7:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಇನ್ನು ಉಳ್ದಿದ್ದ ಟೈಮಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ನಲ್ಲ, ಅವನ್ನೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಮೇಲೆ ಒಣ ಹಾಕೋಣ ಅಂತ ಬಂದೆ. ಇವತ್ತು ಸ್ವಲ್ಪ ಎಲ್ಲೋ ಅಪರೂಪಕ್ಕೆ ಬಿಸಿಲು ಬಂದಿತ್ತು, ಅದಕ್ಕೋಸ್ಕರನೇ ಮೇಲೆ ಒಣ ಹಾಕ್ಕೊತಾ ಇದ್ದೆ. ಆಮೇಲೆ ಸ್ವಲ್ಪ ಮೇಲೆ ಫ್ರೆಶ್ಶಾಗಿ ನನಗೆ ಪಾಲಕ್ ಸೊಪ್ಪು ಕಾಣ್ತು. ನನಗೇನಾದರೂ ಫ್ರೆಶ್ಶಾಗಿ ಈ ಥರ ವೆಜಿಟೇಬಲ್ ಇರ್ಬೋದು, ಸೊಪ್ಪುಗಳೆಲ್ಲ ಕಂಡುಬಿಟ್ರೆ ಆವಾಗಲೂ ನನಗೆ ಮಾಡೋ ಸಮಾಧಾನನೇ ಇರೋದಿಲ್ಲ. ಅದಕ್ಕೋಸ್ಕರನೇ ಇದರಿಂದನೇ ಪಾಲಕ್ ಪರೋಟ ಮಾಡಿಕೊಂಡು ಚಟ್ನಿನ ಮಾಡ್ಕೊಳ್ಳೋಣ ಅಂತ ಬಂದೆ. ಪನ್ನೀರ್ ಗ್ರೇವಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ಪನ್ನೀರ್ ತರಿಸ್ಕೊಳಕ್ಕಾಗಲಿಲ್ಲ ನನಗೆ, ಅದಕ್ಕೋಸ್ಕರನೇ ಈ ಚಟ್ನಿನೇ ಮಾಡ್ಕೊತೀನಿ. ಈ ಪಾಪನ ಸಹ ಮೇಲೆ ಕರ್ಕೊಂಡು ಹೋಗಿದ್ನಲ್ಲ, ಅವ್ರನ್ನೂ ಸಹ ಕೆಳಗಡೆ ಕರ್ಕೊಂಡ್ಬಂದು ನಾನು ಚಿಲ್ಕನ ಹಾಕ್ಕೊಂಡು ಹೋಗಿದ್ದೆ. ನಾಯಿಗಳೆಲ್ಲ ನಮ್ಮೂರಲ್ಲಿ ಜಾಸ್ತಿ ನಾಯಿ ಕಾಟ, ಅದಕ್ಕೋಸ್ಕರನೇ ಡೋರ್ ಹಾಕ್ಕೊಂಡು ಹೋಗಿರ್ತೀನಿ. ನೆನ್ನೆ ನೈಟ್ ಸಾಂಬಾರು ಮಾಡ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ಮಿಕ್ಕಿತ್ತು. ಸಾಂಬಾರನ್ನ ಬಿಸಿಗೆ ಇಟ್ಕೊಂಡು ನಾನು ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ಳೋದಿರ್ಬೋದು, ತರಕಾರಿ ಕಟ್ ಮಾಡ್ಕೊಳ್ಳೋದಿರ್ಬೋದು, ಈ ಥರ ಮಾಡ್ಕೊತೀನಿ. ಒಂದೊಂದು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಬೇಕಾದ್ರೆ ಒಂದೊಂದು ಕೆಲಸನ ಮುಗಿಸ್ಕೊತಾನೆ ಇರ್ತೀನಿ. ಆವಾಗ ಬೇಗ ಅಡುಗೆನ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗೋಗ್ಬಿಡುತ್ತೆ. ಈಗ ರೆಸಿಪಿನೂ ಸಹ ನಿಮಗೆ ತೋರಿಸ್ಕೊತೀನಿ. ನಾನಿಲ್ಲೊಂದು ಕಪ್ ಮೈದಾ ಹಿಟ್ಟು ಮತ್ತು ಒಂದು ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ ಬಿಡಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಗರಂ ಮಸಾಲೆ ಇರ್ಬೋದು, ಜೀರಿಗೆ ಪೌಡರ್ ಇರ್ಬೋದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪಾಪಗೂ ತಿನ್ನಿಸ್ತೀನಲ್ಲ, ಸ್ವಲ್ಪ ಕಮ್ಮಿ ಮಸಾಲೆನ ಹಾಕ್ಕೊತೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ ತುಂಬಾ ಚೆನ್ನಾಗಿ ಕಲಿಸ್ಕೊಂಡೆ ನಾನು. ಇವಾಗ ಲಾಸ್ಟಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮತ್ತೆ ಒಂದು ಸಲ ನೀಟಾಗಿ ಕಲಿಸ್ಕೊತೀನಿ. ಹೀಗೆಲ್ಲ ಕಲಿಸ್ಕೊಂಡು ಆದಮೇಲೆ ಅದನ್ನು ಸೈಡಲ್ಲಿ ಎತ್ತಿಕ್ಕಿ ಸ್ವಲ್ಪ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಸಹ ನೆಂದಿರುತ್ತಲ್ಲ ಅಂತ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸೋಗೆಗರಿ ಕಡ್ಡಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ ಮತ್ತು 2 ಹಸಿರು ಮೆಣಸಿನ್ಕಾಯಿನ ಸಿಗಿಸ್ಕೊತಾ ಇದ್ದೆ. ನಾನು ಯಾವುದೇ ತಂತಿನ ಯೂಸ್ ಮಾಡ್ಕೊತಾ ಇಲ್ಲ, ಈ ಕಡ್ಡಿ ಥರನೇ ಯೂಸ್ ಮಾಡ್ಕೊತೀನಿ. ನಾನು ಸುಡೋದಕ್ಕೆ ಯಾವುದೇ ಪ್ಯಾನ್ನ ಇನ್ನೂ ಪರ್ಚೇಸ್ ಮಾಡಿಲ್ಲ. ನಾನು ಪರ್ಚೇಸ್ ಮಾಡಿದಾಗ ನಾನು ಅದರಲ್ಲಿ ಶೂಟ್ ಮಾಡಿದಾಗ ನಿಮಗೂ ಶೇರ್ ಮಾಡ್ಕೊತೀನಿ. ಈ ಥರ ಓಪನಲ್ಲಿ ಗ್ಯಾಸಲ್ಲಿ ಓಪನಾಗೆ ನಾನು ಸುಡ್ಕೊತಾ ಇದ್ದೆ. ಸ್ವಲ್ಪ ಸುಟ್ಕೊಂಡೆ. ನಾನು ಜಾಸ್ತಿ ಸುಟ್ಕೊಳ್ಳೋಷ್ಟು ಹೋದರೆ ಕಡ್ಡಿಗೆಲ್ಲ ಸುಟ್ಟೋಗ್ಬಿಡುತ್ತಲ್ಲ ಅಂತ ಸುಮಾರಾಗಿ ಸುಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಆಮೇಲೆ ಇವತ್ತು ತುಂಬಾ ಲೇಝಿ ಡೇ ಅನ್ನಿಸ್ತಾ ಇತ್ತು. ಬೇಗನೆ ಕೆಲಸ ಎಲ್ಲ ಆಗೋಗ್ಬಿಟ್ರೆ ನನಗೇನೋ ಒಂಥರ ಇನ್ನೇನು ಕೆಲಸ ಇಲ್ವಲ್ಲ, ಬೇಜಾರಾಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಏನಾದರೂ ಈ ಥರ ಒಂದು ಶೂಟನ್ನ ಮಾಡಿಕೊಂಡು ನಿಧಾನಕ್ಕೆ ಟಿಫನೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ. ಇವಾಗ ಒಂದು ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನನಗೆ ಸುಟ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ, ಈಗ ಟೊಮೊಟೊನ ಹಂಗೆ ಜಿಗ್ಲಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಸುಡ್ತಾಯಿತ್ತು, ಅದಕ್ಕೋಸ್ಕರನೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಈ ಚಟ್ನಿಗೆ ನಾವು ಎಷ್ಟು ಜೀರಿಗೆ ಮತ್ತು ಉಪ್ಪಿನ ಪುಡಿ ಇರ್ಬೋದು, ಸ್ವಲ್ಪ ಮೆಣಸು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ ಸ್ವಲ್ಪ ಕರೆಂಟ್ ಹೋಗಿದೆ ಅಂದ್ಕೊಂಡಿದ್ದೆ, ಕರೆಂಟು ಸಹ ಬಂದಿತ್ತು. ಅದನ್ನು ಸಹ ನೀಟಾಗಿ ಆಡಿಸ್ಕೊಂಡು ಸೈಡಲ್ಲೇ ಎತ್ತಿಟ್ಕೊತಾ ಇದ್ದೆ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಅದನ್ನೆಲ್ಲ ಸೈಡಲ್ಲಿ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ಥರ ಪ್ಯಾನ್ನ ಕಾಯೋಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಪಾಪು ಶೆಲ್ಫ್ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಆಟ ಆಡ್ತಾಯಿದ್ರು, ಇಲ್ಲಾಂದರೆ ಕೆಳಗಡೆ ಬಿಟ್ಟರೆ ಸ್ವಲ್ಪ ಅಳ್ತಾಯಿದ್ರು. ಅದಕ್ಕೋಸ್ಕರನೇ ಅವರು ಸಹ ಮೇಲೆ ಕೂರಿಸ್ಕೊಂಡಿದ್ದೆ. ಇವಾಗ ಸ್ವಲ್ಪ ಪ್ಯಾನ್ ಕಾದ ನಂತರ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಒಂದು 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಒಬ್ಬಳಿಗೆ ಎಷ್ಟೇ ಮಾಡಿಕೊಂಡ್ರು ಚಟ್ನಿ ಉಳಿದೇ ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಬ್ರಿಗೆ ಟಿಫನ್ ಮಾಡೋ ಅಷ್ಟರಲ್ಲಿ ಬೋರ್ ಆಗಿಬಿಡುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಒಬ್ರಿಗೆ ಮಾಡೋಕ್ಕೆ ಟಿಫನ್ ಈಸಿನ ಜಾಸ್ತಿ ಜನ ಮಾಡೋರಿಗೆ ಇಷ್ಟನಾ ಅಂತ. ನಂಗೆ ಜಾಸ್ತಿ ಜನಕ್ಕೆ ಟಿಫನ್ ಮಾಡೋದು ಅಂದರೆ ಇಷ್ಟ. ನಾನು ಒಬ್ಳಿಗೆ ಮಾಡ್ಕೊಳ್ಳೋದು ಅಂದರೆ ಬೋರಿಂಗ್ ಅಂತಲೇ ಹೇಳ್ಬೋದು. ಈಗ ಚಟ್ನಿ ಎಲ್ಲ ರುಬ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾವು ಸುಟ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಈಗ ಸ್ವಲ್ಪ ಎಣ್ಣೆ ಬಿಡುವಷ್ಟು ನಾವು ಬೇಯಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಜಾಸ್ತಿ ಯಾವುದು ಮಸಾಲೆನೇ ಆ್ಯಡ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಚಟ್ನಿನೂ ಸಹ ರೆಡಿ ಆಯಿತು. ಈಗ ಸ್ವಲ್ಪ ನಾದ್ಕೊಂಡು ಇಟ್ಕೊಂಡಿದ್ನಲ್ಲ ಪರೋಟಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದೇ ಸಲ ಈ ಥರ
ಎಲ್ಲನೂ ಮಡಚಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ನಾದ್ಕೊಂಡಂಗೂ ಬಂದುಬಿಡುತ್ತೆ. ಸ್ವಲ್ಪ ಊದ್ಕೊಂಡಂಗೂ ಸಹ ಚೆನ್ನಾಗಿರುತ್ತೆ. ಪರೋಟನೂ ಸಹ ನಾವು ಯಾವುದೇ ಕಾರಣಕ್ಕೂ ಮಡಚಿ ಅರಿಯೋ ಅವಶ್ಯಕತೆಯೇ ಇರೋದಿಲ್ಲ. ನಾನು ಇವತ್ತು ಕವರ್ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಹರ್ಕೊತಾ ಇದ್ದೆ. ನನಗೆ 2 ಕೈಲಿ ಚಪಾತಿನ ಅರಿಯೋದಕ್ಕೆ ಬರೋದಿಲ್ಲ, ಒಂದು ಕೈಲಿ ಹರ್ಕೊತೀನಿ. ಏನೋ ಗೊತ್ತಿಲ್ಲ, ಆವಾಗಲಿಂದ ಇದೇ ಥರ ರೂಢಿಯಾಗಿ ಹೋಗ್ಬಿಟ್ಟಿದೆ, ಏನೂ ಅಂದ್ಕೊಂಬೇಡಿ. ಈಗ ದೋಸೆ ಕಲ್ಲಲ್ಲಿ, ಚಪಾತಿ ಕಲ್ಲಲ್ಲಿ ಮಾಡ್ಕೊಳ್ಳಿಲ್ಲ, ದೋಸೆ ಕಲ್ಲಲ್ಲೇ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಬೇಕಲ್ಲ, ಸ್ವಲ್ಪ ಮಂದವಾಗಿ ಹರ್ಕೊಂಡಿರ್ತೀವಲ್ಲ ನಾವು, ಸೊಪ್ಪೆಲ್ಲ ಇರುತ್ತಲ್ಲ, ಆ ಕಲ್ಲು ಅದ್ರಲ್ಲಿ ಬೇಯಿಸ್ಕೊಂಬಿಟ್ರೆ ಸ್ವಲ್ಪ ಇದಾಗೋಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ, ಹಾಳಾಗುತ್ತೆ, ಇನ್ನು ದೋಸೆ ಯಾವುದೂ ಬರೋದೇ ಇಲ್ಲ. ಅದಕ್ಕೆ ಈ ಥರ ದೋಸೆ ಕಲ್ಲಲ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಪಾಲಕ್ ಪರೋಟ. ಮತ್ತು ಪಾಪು ಈ ಥರ ಐಟಮ್ನ ತಿಂತಾ ಇರಲಿಲ್ಲ. ಇವತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ನನಗೂ ಸಹ ತುಂಬಾ ಖುಷಿ ಆಗೋಯಿತು. ನನಗೂ ಪಾಪುಗೂ 4 ಆದರೆ ಸಾಕಾಗೋಯಿತು. ಇವಾಗ 4 ಸಹ ರೆಡಿ ಮಾಡಿಕೊಂಡೆ. ಇನ್ನೊಂದು ವಿಚಾರ ಏನಂದರೆ, ಇನ್ನೇನು ನನ್ನ ಚಾನಲಲ್ಲಿ 500 ಕಂಪ್ಲೀಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸಲಹೆಯಿಂದನೇ ಇಷ್ಟೆಲ್ಲ ಕಂಪ್ಲೀಟ್ ಆಗ್ತಾ ಇರೋದು. ಇನ್ನೆಲ್ಲ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ಟಿಫನು ಸಹ ರೆಡಿ ಆಯಿತು. ಚಿಕ್ಕದಾಗಿ ಲಾಗ್ನ ಮಾಡ್ಕೊಂಡಿದ್ದೆ. ಇವಾಗ ಜಾಸ್ತಿ ಟೈಮಷ್ಟು ಲಾಗ್ನ ಹಾಕ್ಕೊಳಕ್ಕಾಗಲಿಲ್ಲ, ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಟೇಕ್ ಕೇರ್, ಬಾಯ್.